ಬೆಳಗಾವಿ ಗಡಿಯಲ್ಲಿನ ಮರಾಠಿಗರ ಪುಂಡಾಟಿಕೆ ಎಂಇಎಸ್ ಕಾರ್ಯಕರ್ತರ ದೌರ್ಜನ್ಯದ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಸರ್ಕಾರದ ಮೇಲೆ ಒತ್ತಡ ಹೇರುವುದಕ್ಕೆ ಇದೇ ಶನಿವಾರ ಅಖಂಡ ಕರ್ನಾಟಕ ಬಂದ್ಗೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದ ಕನ್ನಡ ಒಕ್ಕೂಟ ಕರೆ ಕೊಟ್ಟಿದೆ. ವಾರಾಂತ್ಯದ ಶನಿವಾರ ಬಂದ್ ನಡೆಯುವ ಹಿನ್ನೆಲೆ ಏನೆಲ್ಲ ಇರುತ್ತೆ ಏನೆಲ್ಲ ಇರೋದಿಲ್ಲ ಅನ್ನೋದರ ಕುರಿತು ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. 22ನೇ ತಾರೀಖು ಕರ್ನಾಟಕ ಬಂದ್. 22ನೇ ತಾರೀಖು ಕರ್ನಾಟಕ ಬಂದ್. ಬಂದ್ ಬಂದ್ ಕಂಪ್ಲೀಟ್ ಬಂದ್. ಮಾರ್ಚ್ 22ರಂದು ಕರ್ನಾಟಕ ಬಂದ್. ಸ್ವಾಭಿಮಾನದ ಬಂದ್ಗೆ ವಾಟಾಳ್ ಕರೆ. ಹೌದು, ಬೆಳಗಾವಿಯಲ್ಲಿ ಬಸ್ ಕಂಡಕ್ಟರ್ ಮೇಲೆ ನಡೆದ ಹಲ್ಲೆ ಪ್ರತಿಯೊಬ್ಬ ಕನ್ನಡಿಗನ ಕೆರಳಿಸುವಂತೆ ಮಾಡಿತ್ತು. ಇದೇ ವಿಚಾರವಾಗಿ ಮಾರ್ಚ್ 22ರಂದು ಅಖಂಡ ಕರ್ನಾಟಕ ಬಂದ್ಗೆ ಕರ್ನಾಟಕ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕರೆ ಕೊಡಲಾಗಿತ್ತು. ಈ ಸಂಬಂಧ ಇಂದು ನಗರದ ಖಾಸಗಿ ಹೋಟೆಲ್ನಲ್ಲಿ ಸಭೆ ಕರೆದ ವಾಟಾಳ್ ನಾಗರಾಜ್ ಬಂದ್ ಶತ ಸಿದ್ಧ ಎಂದ್ರು. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕನ್ನಡ ಪರ ಸಂಘಟನೆಗಳು ಸಭೆ ನಡೆಸಿದ್ರು. ಈ ಸಭೆಯಲ್ಲಿ ಮರಾಠಿಗರ ಪುಂಡಾಟಿಕೆ, ಅಟ್ಟಹಾಸ, ಎಂಇಎಸ್ ನಿಷೇಧ ಸೇರಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ರು. ಇನ್ನು ನೈತಿಕ ಬೆಂಬಲ ಅನ್ನೋರು ಮನೆಯಲ್ಲೇ ಕೂರಿ ಎಂದು ಕಿಡಿಕಾರಿದ ವಾಟಾಳ್ ಅಖಂಡ ಕರ್ನಾಟಕ ಬಂದ್ಗೆ 2,000 ಕನ್ನಡ ಪರ ಸಂಘಟನೆಗಳು ಬೆಂಬಲ ನೀಡಿರುವುದಾಗಿ ತಿಳಿಸಿದ್ರು. ಈ ರಾಜ್ಯ ಕನ್ನಡಿಗರ ರಾಜ್ಯ, ಪರಭಾಷಾ ರಾಜ್ಯ ಆಗಿದೆ. ತಮಿಳರು, ತೆಲುಗರು, ಮಲಯಾಳಿಗಳು, ಗುಜರಾತಿಗಳು, ಮಾರ್ವಾಡಿಗಳು, ಬಿಹಾರಿಗಳು, ಯುಪಿ, ಹೊರಗಡೆ ಬೇರೆ ದೇಶ ಹಾಳಾಗೋಗಿದೆ. ಕನ್ನಡ ಉಳಿಸಬೇಕಾಗಿದೆ, ಕನ್ನಡಿಗರು ಉಳಿಬೇಕಾಗಿದೆ, ಕನ್ನಡಿಗರು ಬದುಕಬೇಕಾಗಿದೆ, ಕರ್ನಾಟಕ ಉಳಿಬೇಕಾಗಿದೆ. ಅದಕ್ಕಾಗಿ ಕರ್ನಾಟಕ ಬಂದ್. ಕರ್ನಾಟಕ ಬಂದ್ ಏನಿರುತ್ತೆ ಏನಿರಲ್ಲ, ಯಾರ ಬೆಂಬಲ ಇದೆ, ಯಾರದ್ದು ನೈತಿಕ ಬೆಂಬಲ. ಮಾರ್ಚ್ 22ರಂದು ಎಮರ್ಜೆನ್ಸಿ ಸರ್ವಿಸ್ಗಳಾದ ಆಸ್ಪತ್ರೆ, ಮೆಡಿಕಲ್ ಶಾಪ್ಗಳು ಎಂದಿನಂತೆ ಇರುತ್ತೆ. ಹಾಲು, ಅಗತ್ಯ ವಸ್ತುಗಳು ಸೇರಿ ಮೆಟ್ರೋ ಸೇವೆ ಕೂಡ ಇರುತ್ತೆ. ಇನ್ನು 2,000 ಕನ್ನಡ ಪರ ಸಂಘಟನೆಗಳು ಸಂಪೂರ್ಣ ಬೆಂಬಲ ನೀಡಿದ್ರೆ, ಓಲಾ, ಊಬರ್, ಟ್ಯಾಕ್ಸಿ ಅಸೋಸಿಯೇಷನ್ ಹಾಗೂ 2 ಆಟೋ ಅಸೋಸಿಯೇಷನ್ ಜೊತೆಗೆ ಎಪಿಎಂಸಿ ಸಂಘಟನೆಗಳು ಬಂದ್ಗೆ ಸಾಥ್ ನೀಡಲಿವೆ. ಕರ್ನಾಟಕ ಬಂದ್ 22ನೇ ತಾರೀಖು ಕರ್ನಾಟಕ ಬಂದ್. 22ನೇ ತಾರೀಖು ಕರ್ನಾಟಕ ಬಂದ್. 22ನೇ ತಾರೀಖು ಕರ್ನಾಟಕ ಬಂದ್. ಕರ್ನಾಟಕ ಬಂದ್ಗೆ ಕೆಲವು ಸಂಘಟನೆಗಳು ಸಂಪೂರ್ಣ ಬೆಂಬಲ ನೀಡಿದ್ರೆ, ಮತ್ತೆ ಕೆಲ ಸಂಘಟನೆಗಳು ನೈತಿಕ ಬೆಂಬಲ ಘೋಷಿಸಿವೆ. ಕೆಲ ಸಾರಿಗೆ ನೌಕರರ ಸಂಘ, ಸಿನಿಮಾ ಥಿಯೇಟರ್, ಚಲನಚಿತ್ರ ವಾಣಿಜ್ಯ ಮಂಡಳಿ, ಹೋಟೆಲ್ ಅಸೋಸಿಯೇಷನ್, ಮಾಲ್, ಬೇಕರಿ, ಬಾರ್ ಅಂಡ್ ಅಸೋಸಿಯೇಷನ್, ಅಂಗಡಿ ಮುಂಗಟ್ಟು, ಬೀದಿ ಬದಿ ವ್ಯಾಪಾರಿ ಸಂಘಟನೆ ಸದ್ಯಕ್ಕೆ ನೈತಿಕ ಬೆಂಬಲ ನೀಡಿವೆ. ಆದರೆ ನೈತಿಕ ಬೆಂಬಲ ನೀಡುವ ಸಂಘಟನೆಗಳ ವಿರುದ್ಧ ಹೋರಾಟಗಾರರು ಕಿಡಿಕಾರಿದ್ರು. ಎಲ್ಲ ಹೇಳಿದ್ರೆ ನಷ್ಟ ಆಯ್ತು ಅಂತ ಹೇಳ್ತಾರೆ. ಕೋಟಿಗಟ್ಟಲೆ ಕೆಲವು ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ಕೋಟಿಗಟ್ಟಲೆ ಹಣವನ್ನ ಸೂಟ್ ಕೇಸಲ್ಲಿ ತುಂಬಿಕೊಂಡು ಹೋಗ್ತಾರೆ. ಅದು ಇವ್ರನ್ನ ಪ್ರಶ್ನೆ ಮಾಡಲ್ಲ. ಆದ್ರೆ ಒಂದು ದಿನ ನಾಡಿನ ಹಿತಕ್ಕಾಗಿ, ನಾಡಿನ ಚಾಲಕರ ಹಿತಕ್ಕಾಗಿ, ನಾಡಿನ ಭಾಷೆಗೆ ವಿಷಯಕ್ಕಾಗಿ, ಜಲಕ್ಕಾಗಿ ಹೋರಾಟ ಮಾಡಿದ್ರಲ್ಲ, ನಷ್ಟ ಆಗುತ್ತೆ ಅನ್ನೋ ಒಂದು ಮಾತನಾಡ್ತಾ ಇದ್ದಾರೆ. ಇದೆಲ್ಲ ಸಬೂಬ್ ಕೊಡೋದು ಬೇಕಾಗಿಲ್ಲ. ಖಂಡಿತವಾಗಿಯೂ ನೀವು ನಿಮ್ಮ ಉದ್ಯಮವನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ಆ ದಿನ ಒಂದು ದಿನ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಬಂದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಮತ್ತು ಕನ್ನಡ ಒಕ್ಕೂಟ ಅವರನ್ನ ಮನವಿಯನ್ನು ಮಾಡ್ತಾ ಇದೆ. ಬಸ್ ಇದ್ರು ಓಲಾ, ಊಬರ್, ಆಟೋ ಸೇವೆ ಬಂದ್. ಏರ್ಪೋರ್ಟ್ ಹೋಗೋರಿಗೆ ಬಂದ್ ಬಿಸಿ ಫಿಕ್ಸ್. 22ರಂದು ಬಂದ್ ಚಾಲಕರ ಬಂದ್ ಆಗಿದ್ದು, ಇದಕ್ಕೆ ಓಲಾ, ಊಬರ್ ಸಂಘಟನೆ ಸಂಪೂರ್ಣ ಬೆಂಬಲ ನೀಡಿದೆ. 2.5 ಲಕ್ಷ ಓಲಾ, ಊಬರ್ ಸೇವೆ ಬಂದ್ ಮಾಡಲು ನಿರ್ಧರಿಸಿವೆ. ಟೋಟಲ್ ಓಲಾ ಓವರ್ ವೆಹಿಕಲ್ಗಳು ಏನೇನು ಓಡಾಡ್ತಾ ಇದೆ, 1.5 ಇಂದ 2 ಲಕ್ಷದವರೆಗೂ ವೆಹಿಕಲ್ಗಳು, ಟ್ಯಾಕ್ಸಿಗಳಿದಾವೆ, 3 ಲಕ್ಷದವರೆಗೂ ಆಟೋ ರಿಕ್ಷಾಗಳು ರನ್ ಆಗ್ತಾ ಇದೆ. ಬೆಂಗಳೂರು ನಗರದಲ್ಲಿ ಇರುವಂತದ್ದು ಯಾರು ಅಗ್ರಿಗೇಟರ್ ಅಲ್ಲಿ ಇಲ್ಲ ಅಂತ ಏನಿಲ್ಲ, ಸಂಪೂರ್ಣವಾಗಿ ಎಲ್ಲರೂ ಇರ್ತಾರೆ. ಸಂಪೂರ್ಣವಾಗಿ ಅವತ್ತು ಓಲಾ ಓವರ್ ಅಲ್ಲಿ ಏನ್ ಸೇವೆಗಳನ್ನ ಚಲಾವಣೆ ಮಾಡ್ತಾ ಇದೀವೋ ಸಂಪೂರ್ಣವಾಗಿ ಅವತ್ತೆಲ್ಲ ಬೆಂಬಲಕ್ಕೆ ಅದು ಟೋಟಲ್ ಆಗಿ ಕೊಟ್ಟಿದ್ದೀವಿ. ಅವತ್ತು ಯಾವುದೇ ತರ ವಾಹನಗಳು ಹೊರಗಡೆ ಬರಲ್ಲ. ಓನ್ಲಿ ಎಮರ್ಜೆನ್ಸಿ ಪರ್ಪಸ್ಗಳು ಮಾತ್ರ ನಮ್ಮ ಸೇವೆಗಳನ್ನ ನಾವು ನೀಡ್ತಾ ಇರೋಂಥದ್ದು. ಅದಕ್ಕಿಂತ ಸ್ವಲ್ಪ ಪೆಟ್ರೋಲಿಂಗ್ ಇಟ್ಟಿದ್ದೀವಿ. ನಾಡು ನುಡಿ ಜಲ ಅಂತ ಬಂದಾಗ ಕರ್ನಾಟಕ ರಾಜ್ಯದಲ್ಲಿ ಆಲ್ಮೋಸ್ಟ್ ಅಲ್ಲಿ ಹೆಚ್ಚೆಚ್ಚುವಾಗಿ ನಾವು ಮಾಡ್ತಿರೋದು ಚಾಲಕರೇ ಈ ಒಂದು ಹೋರಾಟ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6ರ ತನಕ ಬಂದ್. ಟೌನ್ ಹಾಲ್ನಿಂದ ಬೃಹತ್ ಮೆರವಣಿಗೆ. ಮಾರ್ಚ್ 22ರಂದು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಕರ್ನಾಟಕ ಬಂದ್ ನಡೆಯಲಿದೆ. ಅಂದು ಬೆಳಿಗ್ಗೆ 10:30ಕ್ಕೆ ಟೌನ್ ಹಾಲ್ನಿಂದ ಬೃಹತ್ ಮೆರವಣಿಗೆ ನಡೆಯಲಿದೆ. ಫ್ರೀಡಂ ಪಾರ್ಕ್ ತನಕ ಕನ್ನಡ ಹೋರಾಟಗಾರರು ಸ್ವಾಭಿಮಾನಿ ಮೆರವಣಿಗೆ ನಡೆಸಲಿದ್ದಾರೆ. ಒಟ್ಟಾರೆ ಬಂದ್ ಮೂಲಕ ಮರಾಠಿ ಪುಂಡರಿಗೆ ಬಿಸಿ ಮುಟ್ಟಿಸಲಿದ್ದಾರೆ. 22ನೇ ತಾರೀಖು ಕರ್ನಾಟಕ ಬಂದ್.
ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಳಗಾವಿ ಗಡಿಯಲ್ಲಿನ ಮರಾಠಿಗರ ಪುಂಡಾಟಿಕೆ ಎಂಇಎಸ್ ಕಾರ್ಯಕರ್ತರ ದೌರ್ಜನ್ಯದ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಸರ್ಕಾರದ ಮೇಲೆ ಒತ್ತಡ ಹೇರೋದಕ್ಕೆ ಇದೇ ಶನಿವಾರ ಅಖಂಡ ಕರ್ನಾಟಕ ಬಂದ್ಗೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದ ಕನ್ನಡ ಒಕ್ಕೂಟ ಕರೆ ಕೊಟ್ಟಿದೆ. ವಾರಾಂತ್ಯದ ಶನಿವಾರ ಬಂದ್ ನಡೆಯುವ ಹಿನ್ನೆಲೆ ಏನೆಲ್ಲ ಇರುತ್ತೆ ಏನೆಲ್ಲ ಇರೋದಿಲ್ಲ ಅನ್ನೋದರ ಕುರಿತು ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. 22ನೇ ತಾರೀಖು ಕರ್ನಾಟಕ ಬಂದ್, 22ನೇ ತಾರೀಖು ಕರ್ನಾಟಕ ಬಂದ್. ಬಂದ್ ಬಂದ್ ಕಂಪ್ಲೀಟ್ ಬಂದ್. ಮಾರ್ಚ್ 22ರಂದು ಕರ್ನಾಟಕ ಬಂದ್. ಸ್ವಾಭಿಮಾನದ ಬಂದ್ಗೆ ವಾಟಾಳ್ ಕರೆ. ಹೌದು, ಬೆಳಗಾವಿಯಲ್ಲಿ ಬಸ್ ಕಂಡಕ್ಟರ್ ಮೇಲೆ ನಡೆದ ಹಲ್ಲೆ ಪ್ರತಿಯೊಬ್ಬ ಕನ್ನಡಿಗನ ಕೆರಳಿಸುವಂತೆ ಮಾಡಿತ್ತು. ಇದೇ ವಿಚಾರವಾಗಿ ಮಾರ್ಚ್ 22ರಂದು ಅಖಂಡ ಕರ್ನಾಟಕ ಬಂದ್ಗೆ ಕರ್ನಾಟಕ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕರೆ ಕೊಡಲಾಗಿತ್ತು. ಈ ಸಂಬಂಧ ಇಂದು ನಗರದ ಖಾಸಗಿ ಹೋಟೆಲ್ನಲ್ಲಿ ಸಭೆ ಕರೆದ ವಾಟಾಳ್ ನಾಗರಾಜ್ ಬಂದ್ ಶತ ಸಿದ್ಧ ಎಂದ್ರು. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕನ್ನಡ ಪರ ಸಂಘಟನೆಗಳು ಸಭೆ ನಡೆಸಿದ್ರು. ಈ ಸಭೆಯಲ್ಲಿ ಮರಾಠಿಗರ ಪುಂಡಾಟಿಕೆ, ಅಟ್ಟಹಾಸ, ಎಂಇಎಸ್ ನಿಷೇಧ ಸೇರಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ರು. ಇನ್ನು ನೈತಿಕ ಬೆಂಬಲ ಅನ್ನೋರು ಮನೆಯಲ್ಲೇ ಕೂರಿ ಎಂದು ಕಿಡಿಕಾರಿದ ವಾಟಾಳ್ ಅಖಂಡ ಕರ್ನಾಟಕ ಬಂದ್ಗೆ 2,000 ಕನ್ನಡ ಪರ ಸಂಘಟನೆಗಳು ಬೆಂಬಲ ನೀಡಿರುವುದಾಗಿ ತಿಳಿಸಿದ್ರು. ಈ ರಾಜ್ಯ ಕನ್ನಡಿಗರ ರಾಜ್ಯ, ಪರಭಾಷಾ ರಾಜ್ಯ ಆಗಿದೆ. ತಮಿಳರು, ತೆಲುಗರು, ಮಲಯಾಳಿಗಳು, ಗುಜರಾತಿಗಳು, ಮಾರ್ವಾಡಿಗಳು, ಬಿಹಾರಿಗಳು, ಯುಪಿ, ಹೊರಗಡೆ ಬೇರೆ ದೇಶ ಹಾಳಾಗೋಗಿದೆ. ಕನ್ನಡ ಉಳಿಸಬೇಕಾಗಿದೆ, ಕನ್ನಡಿಗರು ಉಳಿಬೇಕಾಗಿದೆ, ಕನ್ನಡಿಗರು ಬದುಕಬೇಕಾಗಿದೆ, ಕರ್ನಾಟಕ ಉಳಿಬೇಕಾಗಿದೆ. ಅದಕ್ಕಾಗಿ ಕರ್ನಾಟಕ ಬಂದ್. ಕರ್ನಾಟಕ ಬಂದ್ ಏನಿರುತ್ತೆ ಏನಿರಲ್ಲ, ಯಾರ ಬೆಂಬಲ ಇದೆ, ಯಾರದ್ದು ನೈತಿಕ ಬೆಂಬಲ. ಮಾರ್ಚ್ 22ರಂದು ಎಮರ್ಜೆನ್ಸಿ ಸರ್ವಿಸ್ಗಳಾದ ಆಸ್ಪತ್ರೆ, ಮೆಡಿಕಲ್ ಶಾಪ್ಗಳು ಎಂದಿನಂತೆ ಇರುತ್ತೆ. ಹಾಲು, ಅಗತ್ಯ ವಸ್ತುಗಳು ಸೇರಿ ಮೆಟ್ರೋ ಸೇವೆ ಕೂಡ ಇರುತ್ತೆ. ಇನ್ನು 2,000 ಕನ್ನಡ ಪರ ಸಂಘಟನೆಗಳು ಸಂಪೂರ್ಣ ಬೆಂಬಲ ನೀಡಿದ್ರೆ, ಓಲಾ, ಊಬರ್, ಟ್ಯಾಕ್ಸಿ ಅಸೋಸಿಯೇಷನ್ ಹಾಗೂ 2 ಆಟೋ ಅಸೋಸಿಯೇಷನ್ ಜೊತೆಗೆ ಎಪಿಎಂಸಿ ಸಂಘಟನೆಗಳು ಬಂದ್ಗೆ ಸಾಥ್ ನೀಡಲಿವೆ. ಕರ್ನಾಟಕ ಬಂದ್ 22ನೇ ತಾರೀಖು ಕರ್ನಾಟಕ ಬಂದ್, 22ನೇ ತಾರೀಖು ಕರ್ನಾಟಕ ಬಂದ್, 22ನೇ ತಾರೀಖು ಕರ್ನಾಟಕ ಬಂದ್. ಕರ್ನಾಟಕ ಬಂದ್ಗೆ ಕೆಲವು ಸಂಘಟನೆಗಳು ಸಂಪೂರ್ಣ ಬೆಂಬಲ ನೀಡಿದ್ರೆ, ಮತ್ತೆ ಕೆಲ ಸಂಘಟನೆಗಳು ನೈತಿಕ ಬೆಂಬಲ ಘೋಷಿಸಿವೆ. ಕೆಲ ಸಾರಿಗೆ ನೌಕರರ ಸಂಘ, ಸಿನಿಮಾ ಥಿಯೇಟರ್, ಚಲನಚಿತ್ರ ವಾಣಿಜ್ಯ ಮಂಡಳಿ, ಹೋಟೆಲ್ ಅಸೋಸಿಯೇಷನ್, ಮಾಲ್, ಬೇಕರಿ, ಬಾರ್ ಅಂಡ್ ಅಸೋಸಿಯೇಷನ್,